Okay, chapter number 5. Purvarupiyam Indriyam. Purvarupiyam Indriyam. And this chapter is very, very important for your examination. Okay. If the questions come from the Indriya Sthana, either it will be asked from chapter 1, either it will be asked from chapter 5 or 11 or 12 chapter. Okay. In the questions ಕೇಳಿದ್ದಾರೆ. So in the 5th, it is about some Purvarupa aristas based on some diseases. The chapter number 5 is about the Purvarupas based on some diseases. Few diseases have some Purvarupa avasthas which may indicate a forthcoming death or arista lakshana we call it as. Okay. ಇದರಲ್ಲಿ ಶ್ಲೋಕ ನಂಬರ್ 7, 8, 9. So in the Rajakshma disease, what are the Purvarupagamya aristas? In the Rajakshma, shloka number 7, 8, 9 is about few Purvarupa aristas or Purvarupagamya aristas of Rajakshma disease. Rajakshma disease. ಇದರಲ್ಲಿ ಸೆಕೆಂಡ್ ಲೈನ್ ಬನ್ನಿ. ನಾರಿ ಪ್ರಸಕ್ತಸ್ಯ, ವೆರಿ ವೆರಿ ಇಂಪಾರ್ಟೆಂಟ್ ಟರ್ಮ್, ನಾರಿ ಪ್ರಸಕ್ತಸ್ಯ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಅಬೌಟ್ ನಾರೀಸ್ ಅಂದ್ರೆ ವುಮೆನೈಸರ್ ಅಂತೀವಲ್ಲ. ಸಡನ್ ಆಗಿ ಹಿ ವಾಸ್ ನಾರ್ಮಲ್ ಫಾರ್ ಫ್ಯೂ ಡೇಸ್ ಅಂಡ್ ಆಫ್ಟರ್ ಫ್ಯೂ ಡೇಸ್ ಯು ಅಬ್ಸರ್ವ್ ದಟ್ ಕಂಪ್ಲೀಟ್ಲಿ ಹ್ಯಾಸ್ ಬಿಕಮ್ ಎ ವುಮೆನೈಸರ್. ಇಟ್ ಈಸ್ ಎ ಅರಿಷ್ಟ ಲಕ್ಷಣ. ಆಯ್ತಾ, ಇಟ್ ಈಸ್ ಎ ಅರಿಷ್ಟ ಲಕ್ಷಣ ಇನ್ ದ ರಾಜಯಕ್ಷ್ಮ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಶ್ಲೋಕ ನಂಬರ್ 8 ಅಲ್ಲೇ 7 ಅಲ್ಲಿ ಸೆಕೆಂಡ್ ಲೈನ್ ನಾರಿ ಪ್ರಸಕ್ತ ಅಂಡರ್ಲೈನ್ ಮಾಡ್ಕೊಳ್ಳಿ. ಆಮೇಲೆ ಶ್ಲೋಕ ನಂಬರ್ 8 ಅಲ್ಲಿ ಫಸ್ಟ್ ಲೈನ್ ಶ್ವಭಿ ಉಷ್ಟ್ರೈರ್ ಖರೈರ್ ವಾ ಅಪಿ ಯಾತಿಯೋ ದಕ್ಷಿಣಂ ದಿಶಂ means when a person is or when a man who is dragged by a dog, camel, donkey towards the south direction in his dream. In his dream, if he get a dream regarding who he is getting dragged, he is getting dragged by a dog, camel and donkey. ಆಯ್ತಾ, ಇಲ್ಲಿ ಶ್ವ ಅಂದ್ರೆ ಇಟ್ ಈಸ್ ಎ ಡಾಗ್, ಉಷ್ಟ್ರೈ ಖರ ಅಂದ್ರೆ ಡಾಂಕಿ. ಆಯ್ತಾ, ಇನ್ ಎ ಡ್ರೀಮ್ ವೆನ್ ಎ ಪರ್ಸನ್ ಈಸ್ ಡ್ರ್ಯಾಗ್ಡ್ ಬೈ ಎ ಡಾಗ್, ಕ್ಯಾಮಲ್ ಅಂಡ್ ಡಾಂಕಿ ಟುವರ್ಡ್ಸ್ ಸೌತ್ ಡೈರೆಕ್ಷನ್. ರಿಮೆಂಬರ್ ದ ಡೈರೆಕ್ಷನ್. ಇದ್ರ ಮೇಲೆ ಕ್ವಶನ್ ಆಗುತ್ತೆ. ಓಕೆ, ಇದ್ರ ಮೇಲೆ ಕ್ವಶನ್ ಆಗುತ್ತೆ. ಟುವರ್ಡ್ಸ್ ವಿಚ್ ಡೈರೆಕ್ಷನ್. ಸಮ್ಟೈಮ್ಸ್ ದ 3 ಎನಿಮಲ್ಸ್ ವಿಲ್ ಬಿ ಕರೆಕ್ಟ್ಲಿ ದೇ ವಿಲ್ ಬಿ ಆಸ್ಕ್. ಕರೆಕ್ಟ್ ಆಗಿ ಕೇಳಿರ್ತಾರೆ, ಬಟ್ ದ ಡೈರೆಕ್ಷನ್ ವಿಲ್ ಬಿ ಚೇಂಜ್ಡ್ ಇನ್ ದ ಆಪ್ಷನ್. ಕೆಲವೊಂದು ಸರಿ ಡೈರೆಕ್ಷನ್ ಕರೆಕ್ಟ್ ಇರುತ್ತೆ, ಎನಿಮಲ್ ನೇಮ್ ಹ್ಯಾಸ್ ಬಿನ್ ಚೇಂಜ್ಡ್ ಇನ್ ದ ಆಪ್ಷನ್ಸ್. ಎರಡೂ ಚೇಂಜ್ ಮಾಡ್ಬೋದು. ಆಯ್ತಾ, ಯಾವ್ದಾದ್ರು ಒಂದು ಚೇಂಜ್ ಮಾಡ್ಬೋದು. ಸೊ ಸೆಕೆಂಡ್ ಲೈನ್ ಈಸ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಶ್ಲೋಕ ನಂಬರ್ 9 ಅಲ್ಲಿ ಫಸ್ಟ್ ಲೈನ್ ಪ್ರೇತೈಹಿ ಸಹ ಪಿಬೇನ್ ಮಧ್ಯಂ ಸ್ವಪ್ನೆ ಯಾ ಕೃಷ್ಯತೆ ಶೂನ ಮೀನ್ಸ್ ಇನ್ ಡ್ರೀಮ್ಸ್ ವಾಟ್ ಈ ಸೀಸ್ ಇಸ್ he takes alcohol with demons. Demons ಅಂದ್ರೆ ಗೋಸ್ಟ್ಗಳು, ಪ್ರೇತಾತ್ಮಗಳ ಜೊತೆ ಈಸ್ ಟೇಕಿಂಗ್ ಆಲ್ಕೋಹಾಲ್ ಅಂಡ್ ಹೂ ಇಸ್ ಡ್ರಾಗ್ಡ್ ಬೈ ಎ ಡಾಗ್. ಇಲ್ಲಿದೆ ನೋಡ್ರಿ, ಪ್ರೇತೈಹಿ ಸಹ ಪಿಬೇನ್ ಮಧ್ಯಂ ಸ್ವಪ್ನೆಯ ಕೃಷ್ಯತೆ ಶೂನ ಸುಗೋರಂ ಜನ ಅಂದ್ರೆ he is drinking alcohol, involving in drinking alcohol with the demons or in the ghosts in his dream. ಆಯ್ತಾ, and who is dragged by a dog, he will die definitely with the affliction of ಘೋರ ಜ್ವರ. ಅಂದ್ರೆ ಅವನಿಗೆ ಘೋರ ಜ್ವರನೂ ಇರುತ್ತೆ. ಅವನಿಗೆ ಕನ್ಸಲ್ಲಿ ಈ ತರ ಎಲ್ಲ ಪ್ರೇತಾತ್ಮಗಳ ಜೊತೆ ಡ್ರಿಂಕಿಂಗ್ ಆಲ್ಕೋಹಾಲ್ ಈ ತರ ಕನ್ಸುಗಳು ಬೀಳ್ತವೆ. ದೆನ್ ಯು ಹ್ಯಾವ್ ಟು ಕನ್ಸಿಡರ್ ದಟ್ ಇಟ್ ಈಸ್ ದ ಪೂರ್ವರೂಪಗಮ್ಯ ಅರಿಷ್ಟ ಆಫ್ ರಾಜಯಕ್ಷಮ. ದಿಸ್ ಈಸ್ ಅ ಪೂರ್ವರೂಪಗಮ್ಯ. 3 ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ. ಒನ್ ಈಸ್ ನಾರಿ ಪ್ರಸುಪ್ತ, ಸೆಕೆಂಡ್ ಈಸ್ ವೆನ್ ಹಿ ಈಸ್ ಗೆಟಿಂಗ್ ಡ್ರಾಗ್ಡ್ ಬೈ ಸಮ್ ಎನಿಮಲ್ಸ್, when he is involved in taking alcohol with some pretatmagalu. Okay, very important about this. Next is about shloka 10 and 11. Next is about shloka number 10 and 11. See, laksha rakta ambarabham, laksha rakta ambarabham yah pashatya ambaram antikan. Ambaram antikan andre when a person sees his clothes is if it is dyed with red lac ಅಂತ ಒಂದು ರೆಡ್ ಕಲರ್ ಅಲ್ಲಿ ಕ್ಲಾತ್ ಅನ್ನ ಒಂದು ಸೋಪ್ ಮಾಡಿ ತೆಗೆಯೋದು, ಬಟ್ಟೆ ಎಲ್ಲ ರೆಡ್ ರೆಡ್ ಆಗಿ ಕಾಣೋದು. ಆಯ್ತಾ, ಆಮೇಲೆ ಸೆಕೆಂಡ್ ಲೈನ್ ಅಲ್ಲಿ ಈ ಶ್ಲೋಕ ನಂಬರ್ 11 ಅಲ್ಲಿ ಸೆಕೆಂಡ್ ಲೈನ್ ಇದೆಯಲ್ಲ,
ಸ್ವಪ್ನೆ ಹೀಯತೆ ನಾರ್ಯ ಸ ರಕ್ತಂ ಪ್ರಾಪ್ಯ ಸೀದತೆ. The important of this shloka is, in the dream a person sees like he is getting dragged by a woman, by a laughing woman ante. A person is dragged by a laughing woman. ಅವರು ಒಂಥರ ರಕ್ತ ಕ್ರಸಿತ ಆಗಿರ್ತಾರೆ, ಅಂದ್ರೆ ಕಂಪ್ಲೀಟ್ಲಿ ಅವ್ರ ಬಾಡಿ ಮೇಲೆ ಎಲ್ಲ ರಕ್ತ ಇರುತ್ತೆ ಅಂತ ವುಮೆನ್ ಮೇಲೆ. ವುಮೆನ್ ಈಸ್ ಪೊಸೆಸ್ಡ್ ವಿತ್ ಆಲ್ ರೆಡ್ ಕಲರ್ ಬ್ಲಡ್ ಆರ್ ಯಾವ್ದಾದ್ರು ಇರ್ಬೋದು, ಅಬ್ನಾರ್ಮಲ್ ರೆಡ್ ಕಲರ್, ಅಂಡ್ ಶಿ ಈಸ್ ಡ್ರ್ಯಾಗಿಂಗ್ ಯು ಬೈ ಲಾಫಿಂಗ್ ಇನ್ ಸ್ವಪ್ನ. ಶಿ ಈಸ್ ಡ್ರ್ಯಾಗಿಂಗ್ ಯು ಬೈ ಲಾಫಿಂಗ್. ಎಲ್ಲ ಅನ್ರಿಯಲಿಸ್ಟಿಕ್ ಅನ್ಸುತ್ತೆ, ಬಟ್ ಇನ್ ಎಕ್ಸಾಮಿನೇಷನ್ ದೇ ಹ್ಯಾವ್ ಬೀನ್ ಆಸ್ಕ್ಡ್. ಶ್ಲೋಕ ನಂಬರ್ 11 ಅಲ್ಲಿ ಸೆಕೆಂಡ್ ಲೈನ್ ಕೇಳಿದ್ದಾರೆ, ಸ್ವಪ್ನೆ ಹೀಯತೆ ನಾರ್ಯ ಸ ರಕ್ತಂ ಪ್ರಾಪ್ಯ ಸೀದತಿ. In a dream a person sees like he is getting dragged by a laughing woman, and such women is looking, she is completely red in color, ಆಯ್ತಾ, ರಕ್ತ ಗ್ರಸಿತ ಅಂತೀವಿ ಅವರನ್ನ. ಓಕೆ, ದಿಸ್ ಇಸ್ ಅಬೌಟ್ ಶ್ಲೋಕ 10 and 11, and this is the ಪೂರ್ವ ರೂಪ ಗಮ್ಯ ಅರಿಷ್ಟ ಆಫ್ ರಕ್ತಪಿತ್ತ. ಈ ರಕ್ತವರ್ಣ ಬಂದ್ರೆ ಯು ಕ್ಯಾನ್ ಈಸಿಲಿ ರೂಲ್ ಔಟ್ ದ ಆಪ್ಷನ್, ಇದು ತುಂಬಾ ಈಸಿ ಆಗುತ್ತೆ ನಿಮಗೆ. ಬಟ್ ಸೆಕೆಂಡ್ ಲೈನ್ ಅಲ್ಲಿ ರಕ್ತಂ ಒಂದೇ ಒಂದು ಟರ್ಮ್ ಮೇಲೆ ಯು ಕ್ಯಾನ್ ರೂಲ್ ಔಟ್ ದಿಸ್, ಆಯ್ತಾ. ದಿಸ್ ನಾರ್ಯಾಸ ರಕ್ತಂ ಪ್ರಾಪ್ಯ ಇದೆಯಲ್ಲ, ರಕ್ತ ಅನ್ನೋ ಟರ್ಮ್ ಇಂದ ಯು ಕ್ಯಾನ್ ರೂಲ್ ಔಟ್ ವೆರಿ ಈಸಿಲಿ. ಸೊ ಹಂಗಾಗಿ ಈ 10th and 11th ರಿವಿಷನ್ ಮಾಡುವಂತ ನೆಸೆಸರಿ ನಿಮಗಿಲ್ಲ, ನೋ ನೀಡ್ ಟು ರಿವೈಸ್ ಇಟ್. ಓಕೆ, ನೆಕ್ಸ್ಟ್ ಶ್ಲೋಕ ನಂಬರ್ 12 and 13. ಶ್ಲೋಕ ನಂಬರ್ 12 and 13, ಇಟ್ ಈಸ್ ಅಬೌಟ್ ಗುಲ್ಮ ಡಿಸೀಸ್, ಪೂರ್ವ ರೂಪಗಮ್ಯ ಅರಿಷ್ಟ ಆಫ್ ಗುಲ್ಮ. ಪೂರ್ವ ರೂಪಗಮ್ಯ ಅರಿಷ್ಟ ಆಫ್ ಗುಲ್ಮ ಡಿಸೀಸ್. ಸಿ ಹಿಯರ್, when patient suffers from ಶೂಲ ಆಟೋಪ ಆಂತ್ರಕೂಜನ ದೌರ್ಬಲ್ಯ ಚ ಅತಿ ಮಾತ್ರಯ. ವೆರಿ ವೆರಿ ಇಂಪಾರ್ಟೆಂಟ್, ಪ್ರೀವಿಯಸ್ ಇಯರ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ, ಪೇಷಂಟ್ ಸಫರ್ ಫ್ರಮ್ ಶೂಲ ಆಟೋಪ ಆಂತ್ರಕೂಜನ ದೌರ್ಬಲ್ಯ ಚ ಅತಿ ಮಾತ್ರ ದೌರ್ಬಲ್ಯಂ ಚ ಅತಿ ಮಾತ್ರ ನಖಾದಿಶು ಚ ವೈವರ್ಣ್ಯಂ. there are 5 very important clinical features here in the ಪೂರ್ವ ರೂಪ ಫಾರ್ಮ್. ದಟ್ ಈಸ್ ಶೂಲ ಆಗೋದು, ಆಟೋಪ, ಆಂತ್ರಕೂಜನ, ದೌರ್ಬಲ್ಯ, ನಖಾದಿಶು, ನಖ ವೈವರ್ಣ್ಯ. These 5 features as a ಪೂರ್ವ ರೂಪ ಗಮ್ಯ ಅರಿಷ್ಟ are very very important in the gulma. ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ಟು ರಿಮೆಂಬರ್ ದಿಸ್. ಸೆಕೆಂಡ್ ಶ್ಲೋಕ ನಂಬರ್ 13 ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಲತಾ ಕಂಟಕೀನಿ ಯಸ್ಯ ದಾರುಣ ವೃದ್ಧಿ ಜಾಯತೆ. ವೆರಿ 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 ಇಂಪಾರ್ಟೆಂಟ್. ಲತಾ ಕಂಟಕೀನಿ ಯಸ್ಯ ದಾರುಣ ವೃದ್ಧಿ ಜಾಯತೆ. Directly they have asked the shloka. For your examination, or Lata Kantaka formation on the Hridaya Pradesha they have asked. Aita. This is about Gulma Purva Rupa Gamya Arista. That is, what he sees in the dream, there are hard and thorny creepers which grown over the chest under Hridaya Pradesha. The hard and thorny creepers ಅಂದ್ರೆ ಮುಳ್ಳಿನ ಬಳ್ಳಿ ಹೃದಯ ಮೇಲೆ, ಹೃದಯ ಪ್ರದೇಶ ಅಂದ್ರೆ ಚೆಸ್ಟ್, ಆಯ್ತಾ. ಸೊ ಲತಾ ಕಂಟಕ, ಲತಾ ಅಂದ್ರೆ ಕ್ರೀಪರ್, ಕಂಟಕಿನಿ ಅಂದ್ರೆ ಥಾರ್ನಿ, ಆಯ್ತಾ, ಹಾರ್ಡ್ ಅಂಡ್ ಥಾರ್ನಿ. ಯಸ್ಯ ದಾರುಣ ವೃದ್ಧಿ, ದೇ ವಿಲ್ ಬಿ ಫಾರ್ಮ್ಡ್ ಓವರ್ ದ ಹೃದಯ ಪ್ರದೇಶ ಆರ್ ಚೆಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಲತಾ ಕಂಟಕಿನಿ ಯಸ್ಯ ದಾರುಣ ವೃದ್ಧಿ ಜಾಯತೆ. ಸ್ವಪ್ನೆ ಗುಲ್ಮಸ್ತನ ಅನ್ಯಾಯ ಕ್ರೂರ ವಿಶತಿ ಮನ, ಅಂದ್ರೆ ಇಟ್ ಈಸ್ ಅ ಪೂರ್ವ ರೂಪ ಗಮ್ಯ ಅರಿಷ್ಟ ಆಫ್ ಗುಲ್ಮ. ಫಸ್ಟ್ ಲೈನ್ ಅಲ್ಲಿ ಶೂಲ ಆಟೋಪ ಆಂತ್ರಕೂಜನ ದೌರ್ಬಲ್ಯಂ ಚ ಅತಿ ಮಾತ್ರಯ ನಖ ವೈವರ್ಣ್ಯ, ಇವು ಕ್ಲಿನಿಕಲ್ ಫೀಚರ್ಸ್ ನೋಡ್ಕೊಳ್ಳಿ ಇಂದ ಪೂರ್ವ ರೂಪ ಅರಿಷ್ಟ. ನೆಕ್ಸ್ಟ್ ಲತಾ ಕಂಟಕಿ ಓವರ್ ದ ಹೃದಯ, ಫಾರ್ಮೇಶನ್ ಆಫ್ ಲತಾ ಕಂಟಕಿ, ಕ್ರೀಪರ್ಸ್, ಥಾರ್ನಿಕ್ ಕ್ರೀಪರ್ಸ್ ಓವರ್ ದ ಹೃದಯ, ಕನ್ಸಲ್ಲಿ. ಇನ್ ಡ್ರೀಮ್ he sees that some creepers are formed over his chest region. ಆಯ್ತಾ, ದಟ್ ಈಸ್ ಅಬೌಟ್ ಪೂರ್ವ ರೂಪ ಗಮ್ಯ ಅರಿಷ್ಟ ಆಫ್ ಗುಲ್ಮ ರೋಗ. ಆಯ್ತಾ, ನೆಕ್ಸ್ಟ್ ಕುಷ್ಠದಲ್ಲಿ what kind of dreams he may see the patient are purva rupa gamya aristas. See, kaye alpamapi samsustam sabrusham yasya dhiryate. The meaning of this shloka is, even small amount or ಯಾವುದೊಂದು ಸಾಫ್ಟ್ ಲೀವ್ ಇರ್ಬೋದು, ಒಂದು ಹುಲ್ಲು ಇರ್ಬೋದು, ಗ್ರಾಸ್ ಇರ್ಬೋದು, when it touch to the skin of the person may have a severe wound, ಆಯ್ತಾ. ಅಂದ್ರೆ ಒಂದು ಯಾವುದೊಂದು ಸಾಫ್ಟ್ ಆಗಿರೋ ಒಂದು ಆಬ್ಜೆಕ್ಟ್ ಟಚ್ ಆದ್ರೂ ಕೂಡ ಅವರಿಗೆ ಒಂಥರ ದೊಡ್ಡ ಗಾಯ ತರ ಆಗಿರುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ದಟ್ ಶ್ಲೋಕ. ಕಾಯೆ ಅಲ್ಪಮಪಿ ಸಂಸೃಷ್ಟಂ ಸಪುರುಷಂ ಯಸ್ಯ ಧೀರ್ಯತೆ. ಒಂದು ಸ್ವಲ್ಪ ಟಚ್ ಆದ್ರು, ಯಾವುದೊಂದು ಸಾಫ್ಟ್ ಆಬ್ಜೆಕ್ಟ್ ಟಚ್ ಆದ್ರು ಅವರಿಗೆ ಒಂದು ದೊಡ್ಡ ಗಾಯ ತರ ಫಾರ್ಮ್ ಆಗೋದು, ಆಯ್ತಾ. ಅದನ್ನ ಇಫ್ ಸಚ್ ಥಿಂಗ್ಸ್ ಹ್ಯಾಪನ್ಸ್, ದೆನ್ ಇಟ್ ಈಸ್ ಯು ಹ್ಯಾವ್ ಟು ಕನ್ಸಿಡರ್ ದಟ್ ಇಟ್ ಈಸ್ ಅ ಪೂರ್ವ ರೂಪ ಲಕ್ಷಣ ಆಫ್
ಕುಷ್ಠರೋಗ ಆಯ್ತಾ. ನೆಕ್ಸ್ಟ್ ಶ್ಲೋಕ 15 ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಲೈನ್. ಇನ್ ಡ್ರೀಮ್ ವಾಟ್ ಹ್ಯಾಪನ್ಸ್? ನಗ್ನಸ್ಯ ನಗ್ನಸಜ್ಜ ಅವಸಿಕ್ತಸ್ಯ ಜಿಹ್ವತೋ ಅಗ್ನಿಂ ಅನರ್ಚಿಷಂ ಪದ್ಮನ್ಯುರಸಿ ಜಾಯತೆ ಸ್ವಪ್ನೆ ಕುಷ್ಠರ್ಮ ಅರಿಷ್ಯತ. ಮೀನ್ಸ್ a man who sees himself naked in the dream, a man who sees himself as a naked and who is anointed with the geese. who is anointed ಅಂದ್ರೆ ಅಂತೀವಲ್ಲ ನಾವೊಂದು ಆಬ್ಜೆಕ್ಟ್ ಒಂದು ಅಪ್ಲೈ ಮಾಡ್ಕೊಳ್ತೀವಿ ಬಾಡಿ ಮೇಲೆ, ಅನಾಯಿಂಟೆಡ್ ವಿತ್ ದ ಗೀಸ್, ಗೀಯಿಂದ ಎಲ್ಲ ಅಪ್ಲೈ ಮಾಡ್ಕೊಳತ್ತಾರ ಒಂದು ಡ್ರೀಮ್ಸ್ ಅಲ್ಲಿ ಆಯ್ತಾ. ಫಸ್ಟ್ he sees himself as a naked and with anointed with some geese ಆಯ್ತಾ. ಆಫರಿಂಗ್ ಅಬ್ಲೇಷನ್ಸ್ ವಿತೌಟ್ ಫೈರ್ ಬೀಯಿಂಗ್ ಲಿಟ್ ಅಂದ್ರೆ ನಾವು ಹೋಮ ಎಲ್ಲ ಮಾಡುವಾಗ ಒಂದು ಫೈರ್ ಅನ್ನ ಮಾಡಿ ನಾವು ಹೋಮ ಎಲ್ಲ ಮಾಡ್ತೀವಿ. ಬಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಪೂಜೆ ಮಾಡ್ತಾ ಇರ್ತಾನೆ, ಅಥವಾ ಹಿ ಆಫರ್ ಸಮ್ ಸ್ಪಿರಿಚುವಲ್ ಥಿಂಗ್ಸ್ ವಿತೌಟ್ ಫೈರ್, ವಿತೌಟ್ ಲಿಟ್ಟಿಂಗ್ ದ ಫೈರ್. ಯಾವುದೇ ತರ ಬೆಂಕಿ ಇರಲ್ಲ, ಬಟ್ ಅವನು ಹೋಮ ಮಾಡೋದು ಅಥವಾ ಯಾವುದೊಂದು ಪೂಜೆ ತರ ಮಾಡ್ತಾ ಇರ್ತಾನೆ. ಇಫ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಹಿ ಅಬ್ಸರ್ವ್ ಇನ್ ದ ಡ್ರೀಮ್, ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಇಟ್ ಈಸ್ ದ ಪೂರ್ವರೂಪಗಮ್ಯ ಅರಿಷ್ಟ ಆಫ್ ಕುಷ್ಠರೋಗ. ಪೂರ್ವರೂಪಗಮ್ಯ ಅರಿಷ್ಟ ಆಫ್ ಕುಷ್ಠರೋಗ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. In the ಶ್ಲೋಕ ನಂಬರ್ 15 ಸೆಕೆಂಡ್ ಲೈನ್ ಅಲ್ಲಿ, ಇನ್ ಡ್ರೀಮ್ he sees that lotuses are grown on the chest. ಪದ್ಮಂ ಅನ್ಯುರಸಿ ಜಾಯಂತೆ ಅಂದ್ರೆ ಪದ್ಮಂ ಅನ್ಯುರಸಿ ಉರಸಿ ಅಂದ್ರೆ ಚೆಸ್ಟ್ ರೀಜನ್, ಅಲ್ಲಿ ಹೃದಯ ಪ್ರದೇಶ ಇತ್ತು ಆಯ್ತಾ. ಇನ್ ದ ಗುಲ್ಮ ದೇ ಹ್ಯಾವ್ ಗಿವನ್ ಹೃದಯ ಪ್ರದೇಶ, ಬಟ್ ಇನ್ ಕುಷ್ಠ ಉರ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಪದ್ಮಂ ಅನ್ಯ ಉರಸಿ ಮೀನ್ಸ್ ವೆನ್ ದರ್ ಇಸ್ ಎ ಪದ್ಮ ಅಂದ್ರೆ ಪದ್ಮ ಲೋಟಸ್. In the dream what he sees? The formation of lotus over the chest. Okay, this is the Purarupagamya arrest of Kushtaroga. Next shloka number 16 and 17. Prameya Purarupa Saita. Purarupagamya arrest of Prameya Roga. Shloka number 16 and 17. See here. ನಾಥ ಅನುಲಿಪ್ತ ಗಾತ್ರೆ ಅಪಿ ಯಸ್ಮಿನ್ ಗ್ರದಂತಿ ಮಾಕ್ಷಿಕಃ. The meaning of this line is, even after taking bath and even after getting anointed with some scents ಆಯ್ತಾ, ಯಾವುದೋ ಒಂದು ಚೆನ್ನಾಗಿ ಗಂಧ ಇರೋದು ಸೆಂಟ್ಸ್ ಹಾಕೊಂಡ್ರು ಕೂಡ, ಡೈಲಿ ಸ್ನಾನ ಮಾಡಿದ್ರು ಕೂಡ, ವಾಟ್ ಹ್ಯಾಪನ್ಸ್ even after taking bath, the ಮಾಕ್ಷಿಕಸ್ ಇರ್ತಲ್ಲ ಫ್ಲೈಸ್, they attract towards the person. ಯೂಶುವಲಿ ಏನಾಗುತ್ತೆ, ಯಾವಾಗ ಜಾಸ್ತಿ ದಿವಸ ಸ್ನಾನ ಮಾಡಲ್ಲ, ವೆನ್ ಪರ್ಸನ್ ವಿಲ್ ನಾಟ್ ಟೇಕ್ ಬಾತ್ ಫಾರ್ ದ ಲಾಂಗರ್ ಡೇಸ್, ಅವಾಗ ಏನಾಗುತ್ತೆ ಈ ಫ್ಲೈಸ್ ಮಾಕ್ಷಿಕಗಳೆಲ್ಲ ಬಾಡಿ ಕಡೆ ಅಟ್ರಾಕ್ಟ್ ಆಗ್ತವೆ ಬಿಕಾಸ್ ಆಫ್ ದಟ್ ಪಿಕ್ಯುಲಿಯರ್ ದಟ್ ಗಂಧ ಇರ್ತದಲ್ಲ ಆಯ್ತಾ, ಬ್ಯಾಡ್ ಓಡರ್ ಅಂತೀವಿ. ಬಟ್ ಹಿಯರ್ ವಾಟ್ ಹ್ಯಾಪನ್ಸ್, ಈವನ್ ಡೈಲಿ ಇಫ್ ಎ ಪರ್ಸನ್ ಇನ್ವಾಲ್ವ್ಸ್ ಇನ್ ದ ಸ್ನಾನ, ಈವನ್ ಈ ಅನಾಯಿಂಟ್ ವಿತ್ ದ ಸಮ್ saints and all, in such cases also flies will attract towards him. That is the meaning of the first line. ಸ್ನಾತ ಅನುಲಿಪ್ತ ಗಾತ್ರೆ ಅಪಿ ಯಸ್ಮಿನ್ ಗೃದಂತ್ರಿ ಮಾಕ್ಷಿಕ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಫಸ್ಟ್ ಲೈನ್. ಡೈರೆಕ್ಟ್ಲಿ ನಿಮಗೆ ಸಂಸ್ಕೃತ್ ಟರ್ಮ್ಸ್ ಕೊಡ್ಬೋದು, ಇಲ್ಲ ಅಂದ್ರೆ ಟ್ರಾನ್ಸ್ಲೇಟೆಡ್ ಫಾರ್ಮ್ ಅಲ್ಲಿ ಇದನ್ನ ಕೇಳ್ಬೋದು ನಿಮಗೆ. ಓಕೆ, ಸೆಕೆಂಡ್ ಇಲ್ಲಿ 17 ಶ್ಲೋಕದಲ್ಲಿ ಸ್ನೇಹಂ ಬಹುವಿಧಂ ಸ್ವಪ್ನೆ ಚಾಂಡಾಲೈಹಿ ಸಹಯ ಪೀಬೆತ್. ಇನ್ ದ ಡ್ರೀಮ್ ವಾಟ್ ಹ್ಯಾಪನ್ಸ್, ವಾಟ್ ಹಿ ಸೀಸ್ ಇನ್ ದ ಡ್ರೀಮ್ ಆಯ್ತಾ. ಇನ್ ದ ಡ್ರೀಮ್ಸ್ ವಾಟ್ ಹ್ಯಾಪನ್ಸ್, ಹಿ ಫೀಲ್ಸ್ ಲೈಕ್ ಹಿ ಇಸ್ ಡ್ರಿಂಕಿಂಗ್ ವೇರಿಯಸ್ ಘೀ ಸಬ್ಸ್ಟೆನ್ಸಸ್ ವಿತ್ ದ ಚಾಂಡಾಲಾಸ್ ಅಂತೀವಿ. ಅಗೇನ್ ಇಲ್ಲಿ ಗೋಸ್ಟ್, ಚಾಂಡಲ ಅಂದ್ರೆ ಅಗೇನ್ ಅದೇ, ಅಲ್ಲಿ ಪ್ರೇತ ಅಂತ ಹೇಳಿರ್ತಾರೆ, ಇಲ್ಲಿ ಚಾಂಡಲ ಅಂತಾರೆ. ಆ ಪ್ರೇತ ಯಾವ ಡಿಸೀಸ್ ಅಲ್ಲಿ ಹೇಳಿದ್ದಾರೆ, ಚಾಂಡಾಲ ಯಾವ ಡಿಸೀಸ್ ಅಲ್ಲಿ ಹೇಳಿದ್ದಾರೆ, ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಹಿಯರ್ ಇನ್ ದಿಸ್ ಡ್ರೀಮ್ ವಾಟ್ ಹ್ಯಾಪನ್ಸ್, ಎ ಪರ್ಸನ್ ಸೀಸ್ ಹಿಮ್ಸೆಲ್ಫ್ ಡ್ರಿಂಕಿಂಗ್ ದ ವೇರಿಯಸ್ ಆಯಿಲಿ ಸಬ್ಸ್ಟೆನ್ಸಸ್ ವಿತ್ ದ ಚಾಂಡಾಲ. ದಟ್ ಈಸ್ ಸ್ನೇಹ ಅಂದ್ರೆ ಆಯಿಲಿ ಸಬ್ಸ್ಟೆನ್ಸಸ್. ಸ್ನೇಹಂ ಬಹುವಿಧಂ ಅಂದ್ರೆ ವೇರಿಯಸ್ ಟೈಪ್ಸ್ ಆಫ್ ಸ್ನೇಹಸ್ ಅಂದ್ರೆ ವೇರಿಯಸ್ ಟೈಪ್ಸ್ ಆಫ್ ಆಯಿಲಿ ಸಬ್ಸ್ಟೆನ್ಸಸ್. ಚಾಂಡಲೈ ಸಹ ಪೀಬೇತ್, ಡ್ರಿಂಕಿಂಗ್ ದಿಸ್ ವೇರಿಯಸ್ ಆಯಿಲಿ ಸಬ್ಸ್ಟೆನ್ಸಸ್ ವಿತ್ ಚಾಂಡಲ ಇನ್ ದ ಕಂಪನಿ ಆಫ್ ಚಾಂಡಲ. ಇಟ್ ಈಸ್ ಅ ಸ್ವಪ್ನ ಇನ್ ದ ಪೂರ್ವರೂಪಾವಸ್ಥೆ ಇನ್ ದ ಡಿಸೀಸ್ ಆಫ್ ಪ್ರಮೇಯ ರೋಗ. ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ.
ಸೊ ನೆಕ್ಸ್ಟ್ ಈಸ್ ಉನ್ಮಾದ ಪೂರ್ವ ರೂಪ. ಶ್ಲೋಕ ನಂಬರ್ 21 ಬನ್ನಿ ಡೈರೆಕ್ಟ್ ಆಗಿ. ಈ 18, 19, 28 ಅಲ್ಲಿ he has mentioned some clinical features. ಮೋಹಶ್ಚ ಸ್ಥಾನ ಸಂಶಯ ಆರತಿರ್ ಬಲಹಾನಿಶ್ಚ ಆಹಾರ ದ್ವೇಷಿ, ಈ ಲುಪ್ತ ಚಿತ್ತಂ ಉದಿರ್ತಂ, ಈ ಕೆಲವೊಂದು ಮುಮುರ್ಷು, ಈ ಕೆಲವೊಂದು ಕ್ಲಿನಿಕಲ್ ಫೀಚರ್ಸ್ ಇದೆ. ಯು ಜಸ್ಟ್ ರೀಡ್ ಇಟ್. ಬಟ್ ವಾಟ್ ಹ್ಯಾಸ್ ಬೀನ್ ಆಸ್ಕ್ಡ್ ಫ್ರಮ್ ದಿ ಶ್ಲೋಕ ಇಸ್ ಶ್ಲೋಕ ನಂಬರ್ 21 ಫಸ್ಟ್ ಲೈನ್ ಅಲ್ಲೇ ಕ್ವಶನ್ಸ್ ಕೇಳಿದ್ದಾರೆ. ಬೇರೆ ಯಾವುದೇ ಕ್ವಶನ್ ಈ ಉನ್ಮಾದ ರೋಗದಲ್ಲಿ ಬರಲಿಲ್ಲ ಇನ್ನುವರೆಗೆ. ಉನ್ಮಾದ ವಿಷಯಕ ಪೂರ್ವ ರೂಪದಲ್ಲಿ ಇಟ್ ಈಸ್ ಅಬೌಟ್ ನೃತ್ಯನ್ ರಕ್ಷೋ ಗಣೈ ಸಾಕಮಿಯ ಸ್ವಪ್ನೆ ಅಂಬಾಸಿ ಸೀದತಿ. ಮೀನ್ಸ್ ಇನ್ ದ ಡ್ರೀಮ್ ವಾಟ್ ಹ್ಯಾಪನ್ಸ್ ವೆನ್ ಎ ಪರ್ಸನ್ ಸೀಸ್ ಹಿಮ್ಸೆಲ್ಫ್ ಡ್ಯಾನ್ಸಿಂಗ್ ವಿತ್ ದ ಎವಿಲ್ ಸ್ಪಿರಿಟ್ಸ್. ಡ್ಯಾನ್ಸಿಂಗ್ ವಿತ್ ದ ಎವಿಲ್ ಸ್ಪಿರಿಟ್ಸ್ ಅಂದ್ರೆ ಮತ್ತೆ ಅದೇ ಈ ಘೋಸ್ಟ್ ಡೆಮನ್ಸ್ ಅಂತೀವಲ್ಲ. ವೆನ್ ಎ ಪರ್ಸನ್ ಸೀಸ್ ಹಿಮ್ಸೆಲ್ಫ್ ಇನ್ ಎ ಡ್ರೀಮ್ ಡ್ಯಾನ್ಸಿಂಗ್ ವಿತ್ ಸಮ್ ಎವಿಲ್ ಸ್ಪಿರಿಟ್ಸ್ ಅಂಡ್ ಸಿಂಕಿಂಗ್ ಇನ್ ದ ವಾಟರ್. ನೀರಲ್ಲಿ ಮುಳುಗ್ತಾ ಇರ್ತಾನೆ. ಒನ್ಸ್ ಡ್ಯಾನ್ಸಿಂಗ್ ವಿತ್ ದ ಎವಿಲ್ ಸ್ಪಿರಿಟ್ ಅಲಾಂಗ್ ವಿತ್ ದಟ್ ಹಿ ಸೀಸ್ ಹಿಮ್ಸೆಲ್ಫ್ ಸಿಂಕಿಂಗ್ ಇನ್ ದ ವಾಟರ್. ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪೂರ್ವ ರೂಪಗಮ್ಯ ಅರೆಸ್ಟ್ ಆಫ್ ಉನ್ಮಾದ ರೋಗ. ಪೂರ್ವ ರೂಪಗಮ್ಯ ಅರೆಸ್ಟ್ ಆಫ್ ಉನ್ಮಾದ ರೋಗ. ಈ ಲೈನ್ ಅನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ನೃತ್ಯನ್ ರಕ್ಷೋ ಗಣೈ ಸಾಕಂ ಯಹ ಸ್ವಪ್ನೆ ಅಂಬಾಸಿ ಸೀದತಿ. ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಶ್ಲೋಕ ನಂಬರ್ 22 and 23. ಶ್ಲೋಕ ನಂಬರ್ 22 and 23 ಇಟ್ ಈಸ್ ಅಬೌಟ್ ಅಪಸ್ಮಾರ ಪೂರ್ವ ರೂಪಗಮ್ಯ ಅರಿಷ್ಟ. ಅಪಸ್ಮಾರ ರೋಗ ಪೂರ್ವ ರೂಪಗಮ್ಯ ಅರಿಷ್ಟಸ್. ಅಸತ್ತಮಃ ಪಶ್ಯತಿಯ ಋಣೋತ್ಯಪ್ಯಸತಃ ಸ್ವನಾನ್. ಅಂದ್ರೆ who sees a person who sees darkness even in the light or when he is awake. A person experiences darkness. ಈಗ ಡೇ ಆದ್ರೂ ಕೂಡ ಅಥವಾ ಅವೇಕ್ ಇನ್ ದ ಫಾರ್ಮ್ ಆಫ್ ಅವೇಕ್ ಆಲ್ಸೋ he finds darkness or he sees darkness. ಎಲ್ಲ ಬ್ರೈಟ್ ಇರೋ ಆಬ್ಜೆಕ್ಟ್ ಕೂಡ ಒಂದೊಂದ್ಸರಿ ಪೇಷಂಟ್ಗೆ ಅಥವಾ ಪರ್ಸನ್ಗೆ ಡಾರ್ಕ್ ಆಗಿ ಕಾಣೋದು. ಆಯ್ತಾ. who sees darkness even in as an awake and he hears the sounds when there is no actual real sounds. ಆಯ್ತಾ. he listen the sounds where even the actual sounds are not at all there. When the sounds are not at all exist, even such conditions, he listen few sounds. ಆಯ್ತಾ. that is the meaning of the ಶ್ಲೋಕ ನಂಬರ್ 22 ಫಸ್ಟ್ ಲೈನ್. ಇಲ್ಲಿ ಶೃಣೋ ಅತ್ಯಪ್ಯಸತಃ ಸ್ವನಾನ್ ಇದೆಯಲ್ಲ, ಅಂದ್ರೆ ಅಬ್ನಾರ್ಮಲ್ ಸೌಂಡ್ಸ್ ಕೇಳಿಸೋದು. ಇವನ್ ಇನ್ ದ ಅಬ್ಸೆನ್ಸ್ ಆಫ್ ಸೌಂಡ್ಸ್. ಎಲ್ಲಿ ಸೌಂಡ್ಸ್ ಇರೋದಿಲ್ಲ ಅಲ್ಲೂ ಕೂಡ ಅಬ್ನಾರ್ಮಲ್ ಸೌಂಡ್ಸ್ ಇರುತ್ತೆ. ಇದನ್ನು ಆಲ್ರೆಡಿ ಪ್ರೀವಿಯಸ್ ಚಾಪ್ಟರ್ ಅಲ್ಲೂ ಕೂಡ ಓದಿದ್ವಿ. ಅರ್ಥ ಆಯ್ತಾ. ಮತ್ತೆ ಅವನು ಡಾರ್ಕ್ನೆಸ್ ನೋಡೋದು. ವೆನ್ ಪೇಷಂಟ್ ಅಬ್ಸರ್ವ್ಸ್ ಆರ್ ಸೀಸ್ ಡಾರ್ಕ್ನೆಸ್ ವೆನ್ ಆಕ್ಚುಯಲ್ ಡಾರ್ಕ್ನೆಸ್ ಇಸ್ ನಾಟ್ ಎಕ್ಸಿಸ್ಟೆಡ್ ಇನ್ ದಟ್. ಓಕೆ. ಸೊ ಶ್ಲೋಕ ನಂಬರ್ 23 ಅಲ್ಲಿ ಫಸ್ಟ್ ಲೈನ್ ಮತ್ತಂ ನೃತ್ಯಂತಂ ಅವಿದ್ಯ ಪ್ರೇತೌ ಹರತಿ ಯಾ ನರಂ. ಅಗೇನ್ ಹಿಯರ್ in the dream he sees that dancing with the ghosts while in intoxication. ಆಯ್ತಾ. ಮದ್ಯ ಕುಡಿದು ಗೋಸ್ಟ್ ಜೊತೆ ಡಾನ್ಸ್ ಮಾಡೋದು. he sees this kind of things in his dream. ಈ ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮತ್ತಂ ಅಂದ್ರೆ ಇಂಟಾಕ್ಸಿಕೇಶನ್ ಅವಸ್ಥೆಯಲ್ಲಿ, ಕುಡಿದಿರೋ ಅವಸ್ಥೆಗೆ ನಾವು ಮತ್ತ ಅವಸ್ಥೆ ಅಂತೀವಿ. ಮತ್ತಂ ನೃತ್ಯಂ ಡಾನ್ಸಿಂಗ್. ಮತ್ತಂ ಡಾನ್ಸಿಂಗ್ ಪ್ರೇತೌ ಹರತಿ ಯಂ ನರಂ. ಪ್ರೇತೌ ಹರತಿ ಮೀನ್ಸ್ ಪ್ರೇತಾತ್ಮಗಳ ಜೊತೆ ಕುಡಿದಿರೋ ಮತ್ತಿನಲ್ಲಿ ಡಾನ್ಸ್ ಮಾಡೋದು. ಕುಡಿದಿರೋ ಮತ್ತಿನಲ್ಲಿ ಪ್ರೇತಾತ್ಮಗಳ ಜೊತೆ ಡಾನ್ಸ್ ಮಾಡೋದು. ಡಾನ್ಸಿಂಗ್ ವಿತ್ ದ ಗೋಲ್ ವೈಲ್ ಇನ್ ದ ಇಂಟಾಕ್ಸಿಕೇಶನ್. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಶ್ಲೋಕ. ಇಟ್ ಈಸ್ ದ ಅಪಸ್ಮಾರ ಡಿಸೀಸ್ ಅಲ್ಲಿ ಪೂರ್ವ ರೂಪಗಮ್ಯ ಅರಿಷ್ಟಸ್. ಓಕೆ. ಇಲ್ಲಿ ಶ್ಲೋಕ 25 ಅಲ್ಲಿ ಬಹಿರಾಯಾಮ ಪೂರ್ವ ರೂಪಗಮ್ಯ ಅರಿಷ್ಟದಲ್ಲಿ ಶ್ಲೋಕ 24 ಫಸ್ಟ್ ಲೈನ್ ಕೇಳಿದ್ದಾರೆ. ಶಷ್ಕುಲಿ, ಇದು ಶಷ್ಕುಲಿ ಟರ್ಮ್ ಇದೆಯಲ್ಲ, ಶಷ್ಕುಲಿರ್ ವಾ ಆಪ್ಯುಪಪಾನ್ ವಾ ಸ್ವಪ್ನೆ ಖಾದಾತಿ ಯೋನರ. ಈ ಶಷ್ಕುಲಿ ಟರ್ಮ್ ಇದೆಯಲ್ಲ, ಇದನ್ನೊಂದು ಅಂಡರ್ಲೈನ್ ಮಾಡ್ಕೊಳ್ಳಿ. ಶಷ್ಕುಲಿ ಇದು ಒಂದು ಇಂಪಾರ್ಟೆಂಟ್ ಅಷ್ಟೇ ಇದರಲ್ಲಿ. ಬಟ್ ಇನ್ನುವರೆಗೆ ಕ್ವಶನ್ಸ್ ಹಾವ್ ಬೀನ್ ನಾಟ್ ಆಸ್ಕ್ ಫ್ರಮ್ ದಿಸ್ ಬಹಿರಾಯಾಮ. ಆಯ್ತಾ. ಈ ಬಹಿರಾಯಾಮದಿಂದ ಕೇಳಿಲ್ಲ, ಬಟ್ ಎಲ್ಲದರಲ್ಲಿ ನಾನು ಎಷ್ಟು ಡಿಸ್ಕಸ್ ಮಾಡಿದ್ದೀನಲ್ಲ, ಇದರಿಂದ ಪ್ರತಿ ವರ್ಷ ಒಂದಿಲ್ದ್ರ ಒಂದು ಕ್ವಶನ್ ಬರ್ತಾನೆ ಇರುತ್ತೆ. ಸಂಸ್ಕೃತ್ ಟರ್ಮ್ಸ್ ಕೇಳ್ತಾರೆ ಡೈರೆಕ್ಟ್ ಆಗಿ. ಇಲ್ಲಿ ಪ್ರೇತ, ಚಾಂಡಾಲ, ಆಮೇಲೆ ಈ ಮತ್ತಂ, ಇವೆಲ್ಲ ಒಂದ್ ಸ್ವಲ್ಪ ಪ್ರೇತ ಎಲ್ಲ ಒಂದೊಂದ್ಸರಿ ಕೇಳಿದ್ದಾರೆ. ನೋಡ್ಕೊಳ್ಳಿ ಯಾವ್ಯಾವ ಡಿಸೀಸ್ ಅಲ್ಲಿ ಯಾವ ತರ
ಪೂರ್ವ ರೂಪ ಹೇಳಿದ್ದಾರೆ ಸ್ವಪ್ನದಲ್ಲಿ. ಆಯ್ತಾ. ನೆಕ್ಸ್ಟ್ ಶ್ಲೋಕ ನಂಬರ್ 43. ವೆರಿ ವೆರಿ ಇಂಪಾರ್ಟೆಂಟ್. ದ 43 ಶ್ಲೋಕದಲ್ಲಿ ಶ್ಲೋಕ ನಂಬರ್ 43, the 7 types of swapna have been classified here. Very very important reference for classifications of swapna. 7 types of swapna ಇಲ್ಲಿ ಹೇಳಿದ್ದಾರೆ ಆಯ್ತಾ. The 7 classifications of swapna. Those are drishta, shruta, anubhuta, prarthita, kalpita, bhavika and doshija. Very very important. 7 types of swapnas. दृष्टम श्रुत अनुभूतम च प्रार्थितम कल्पितम तथा भाविकम दोषजम चैव स्वप्नम स्वप्नविदम विदो. स्वप्नम सप्तविदम. 7 types of स्वप्न. श्लोक नंबर 43. श्लोक नंबर 43. 7 types of स्वप्न have been mentioned. ಆಯ್ತಾ. ಈ ಶ್ಲೋಕ 44 ಬನ್ನಿ. ತತ್ರ ಪಂಚವಿಧಂ ಪೂರ್ವಂ ಫಲಂ ವಿಷಗಾದಿಶೇತ್. ಅಂದ್ರೆ ಈ 5 ಫಸ್ಟ್ ಏನ್ ಟೈಪ್ಸ್ ಇದಾವಲ್ಲ ಸ್ವಪ್ನದು, ದೇ ಆರ್ ಅಫಲ. ಅಂದ್ರೆ ಅದ್ರ ಯಾವುದೇ ತರ ಫಲ ನೀಡುವಂತ ಸ್ವಪ್ನ ಅಲ್ಲ. ದ ಲೈಕ್ ದೃಷ್ಟ, ಶ್ರುತ, ಅನುಭೂತ, ಪ್ರಾರ್ಥಿತ, ಕಲ್ಪಿತ. ದೀಸ್ ಸ್ವಪ್ನಸ್ ಆರ್ ಫ್ರೂಟ್ಲೆಸ್. ದೀಸ್ ಸ್ವಪ್ನಸ್ ಆರ್ ಫ್ರೂಟ್ಲೆಸ್. ಆಯ್ತಾ. ಇವು ಯಾವಾಗ ನೋಡ್ತೀರಾ ನೀವು ಅಂದ್ರೆ ಅಲಾಂಗ್ ವಿತ್ ದಿಸ್ 5, ಇಫ್ ಯು ಸಿ ಡ್ರೀಮ್ಸ್ ಇನ್ ದ ದಿವಾ ಸ್ವಪ್ನ, ಅಂದ್ರೆ ಇನ್ನೇನು ಆಫ್ಟರ್ನೂನ್ ದಿವಾ ಸ್ವಪ್ನದಲ್ಲಿ ನಿಮ್ಗೆ ಏನಾದ್ರು ಕನ್ಸು ಬಿದ್ರೆ ಇಟ್ ಈಸ್ ಆಲ್ಸೋ ಫ್ರೂಟ್ಲೆಸ್. ದಿವಾ ಸ್ವಪ್ನಂ ದಿವಾ ಸ್ವಪ್ನಂ ಅತಿ ರುಸ್ವಂ ಅತಿ ದೀರ್ಘಂ. ಸ್ವಪ್ನ ಅಂದ್ರೆ ವೆರಿ ವೆರಿ ಶಾರ್ಟ್ ಡ್ಯೂರೇಷನ್ ಸ್ವಪ್ನಗಳು. ಆಯ್ತಾ. ದ ಸ್ವಪ್ನಸ್ ವಿಚ್ ಆರ್ ಇನ್ ವೆರಿ ಶಾರ್ಟ್ ಡ್ಯೂರೇಷನ್, ಅತಿ ದೀರ್ಘ ಲಾಂಗ್ ಡ್ಯೂರೇಷನ್ ಸ್ವಪ್ನಗಳು ಕೂಡ. ದೀಸ್ ಆರ್ ಫ್ರೂಟ್ಲೆಸ್ ಸ್ವಪ್ನಸ್ ಅಂತೀವಿ. ದ ಫಸ್ಟ್ 5 types of ಸ್ವಪ್ನಸ್. ಸೆಕೆಂಡ್ is ದಿವಾ ಸ್ವಪ್ನ is also fruitless. Another is ಅತಿ ರುಸ್ವ ಸ್ವಪ್ನ is fruitless and ಅತಿ ದೀರ್ಘ ಸ್ವಪ್ನಸ್ also fruitless. ಟೋಟಲ್ 8 ಸ್ವಪ್ನಸ್ ಆರ್ ಫ್ರೂಟ್ಲೆಸ್ ಇಯರ್. ನೆನ್ಪಿಟ್ಕೊಳ್ಳಿ. 5 ಫಸ್ಟ್ ಹೇಳಿರುವಂತ 5 ಸ್ವಪ್ನಗಳು, ಆಮೇಲೆ ಅದರ್ 3 ಸಚ್ ಆಸ್ ದಿವಾ ಸ್ವಪ್ನ, ಅತಿ ರುಸ್ವ ಸ್ವಪ್ನ, ಅತಿ ದೀರ್ಘ ಸ್ವಪ್ನ. ಆಯ್ತಾ. ಅತಿ ರುಸ್ವ ಅಂದ್ರೆ ಶಾರ್ಟ್ ಡ್ಯೂರೇಷನ್ ಸ್ವಪ್ನಗಳು, ಅತಿ ದೀರ್ಘ ಅಂದ್ರೆ ಲಾಂಗ್ ಡ್ಯೂರೇಷನ್ ಸ್ವಪ್ನಗಳು. ದೀಸ್ ಆರ್ ಆಲ್ ಫ್ರೂಟ್ಲೆಸ್ ಸ್ವಪ್ನಸ್ ಅಂತೀವಿ. ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಫಲ ನೀಡಿರುವಂತ, ಫಲ ಇರದೇ ಇರುವಂತ ಸ್ವಪ್ನಗಳು. ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ. ನೆಕ್ಸ್ಟ್ ಯಾವ್ದು ಸ್ವಪ್ನ ಇರುತ್ತೆ ಅಂದ್ರೆ ಲಾಸ್ಟ್ 2 ಇದೆಯಲ್ಲ ಫಲ ಇರುವಂತದ್ದು, ಅಂದ್ರೆ ಫ್ರೂಟ್ಫುಲ್. ಭಾವಿಕ ಅಂಡ್ ದೋಷಜ ಆರ್ ಫ್ರೂಟ್ಫುಲ್ ಸ್ವಪ್ನಸ್. ಆಯ್ತಾ. ಅಂದ್ರೆ ಸಿ ಶ್ಲೋಕ ನಂಬರ್ 45 ಅಲ್ಲಿ ದೃಷ್ಟ ಪ್ರಥಮ ರಾತ್ರಿಯ ಸ್ವಪ್ನ ಸ್ವ ಅಲ್ಪ ಫಲೋ ಭವೇತ್. ಅಂದ್ರೆ ಈ ಪ್ರಥಮ ಪ್ರಹಾರದಲ್ಲಿ ಏನ್ ನಿದ್ದೆ ಸ್ವಪ್ನ ಬರ್ತಾವಲ್ಲ ನಿಮಗೆ, ಪ್ರಥಮ ಪ್ರಹಾರ ಇನ್ ದ ನೈಟ್, ಅಂದ್ರೆ ಅರ್ಲಿ ಮಾರ್ನಿಂಗ್ ಅರೌಂಡ್ 3, 4, 5 ಅನ್ಬೋದು ಪ್ರಥಮ ಪ್ರಹಾರ. ಇವು ಒಂದ್ ಸ್ವಲ್ಪ ಅಲ್ಪ ಫಲ ಇರ್ತವೆ, ಲಿಟಲ್ ಬಿಟ್ ಫ್ರೂಟ್ಫುಲ್ ಅಂತೀವಿ. ಒಂದ್ ಸ್ವಲ್ಪ ಫಲ ಕೊಡ್ಬೋದು, ಅಂದ್ರೆ ಒಂದ್ ಸ್ವಲ್ಪ ರಿಸಲ್ಟ್ ಇರ್ಬೋದು. ಆ ಫಲ ಕನ್ಸಲ್ಲಿ ನೀವು ನೋಡ್ತೀವಿ, ಬೆಳಗ್ಗೆ ನೋಡಿರೋಂಥ ಕನ್ಸಿಗೆ ಶುಭ ಇರ್ತೈತೆ, ಅದು ನಿಜ ಆಗ್ತಾವ ಅಂತೀವಲ್ಲ. ಇಲ್ಲಿ ಹೇಳಿರೋದು ಅಲ್ಪ ಫಲ ಇರುತ್ತೆ. ಆಯ್ತಾ. ಪ್ರಥಮ ಟೋಟಲ್ 3 ಪ್ರಹಾರಗಳು ಮೆನ್ಷನ್ ಮಾಡಿದೆ, ಪ್ರಹಾರಸ್ ಅಂತೆ. ಸಮ್ ಫ್ಯೂ ಆಥರ್ಸ್ ಮೇ ಕ್ಲಾಸಿಫೈಡ್ ಇಟ್ ಆಸ್ 45 minutes ಬಿಫೋರ್ ಸನ್ರೈಸ್. 2 ಪ್ರಹಾರ ಬಂದ್ರೆ 45 minutes, ಮತ್ತೆ ಅದ್ರ ಮುಂಚೆ ಹೋದ್ರೆ ಸೆಕೆಂಡ್ ಪ್ರಹಾರ, ಅದ್ರ ಮುಂಚೆ ಹೋದ್ರೆ ಪ್ರಥಮ. ಅಂದ್ರೆ ಇಟ್ ಈಸ್ ಅರೌಂಡ್ 3 to 4 ಮಧ್ಯದಲ್ಲಿ ಇರ್ಬೋದಾ ಆ ಸ್ವಪ್ನ ಅಂತೇಳಿ ಪ್ರಥಮ ಪ್ರಹಾರದಲ್ಲಿ. ಆಯ್ತಾ. ಅಂಡ್ ದಿಸ್ ಪ್ರಹಾರ ಟರ್ಮ್ ಇಸ್ ಕಂಪ್ಲೀಟ್ಲಿ ಮೆನ್ಷನ್ಡ್ ಬೈ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಅಮಂಗ್ ದ ಡಿಫರೆಂಟ್ ಆಫ್ ಆಥರ್ಸ್. ಇಟ್ ಹ್ಯಾಸ್ ಡಿಫರೆನ್ಸ್ ಆಫ್ ಒಪಿನಿಯನ್ ಅಮಂಗ್ ಡಿಫರೆನ್ಸ್ ಆಫ್ ಆಥರ್. ಜಸ್ಟ್ ಸಾಂಸ್ಕ್ರಿಟ್ ಟರ್ಮ್ಸ್ ನೋಡ್ಕೊಳ್ಳಿ, ಪ್ರಥಮ ಪ್ರಹಾರ ಅಂತ ಅಥವಾ ಪ್ರಥಮ ರಾತ್ರಿ ಅಂತ ಹೇಳ್ತಾರೆ. ಪ್ರಥಮ ಪ್ರಹಾರ, ಪ್ರಥಮ ರಾತ್ರಿ ಅಂತೀವಿ. ಓಕೆ. ಪ್ರಥಮ ರಾತ್ರಿಯಲ್ಲಿ ಬೀಳುವಂತ ಸ್ವಪ್ನಗಳು ಸ್ವಲ್ಪ ಫಲಯುಕ್ತ ಇರ್ತವೆ. ಆಮೇಲೆ ಸೆಕೆಂಡ್ ಲೈನ್ ಅಲ್ಲಿ ನ ಸ್ವಪೇದ್ಯಂ ಪುನರ್ದೃಷ್ಟವ, ಅಂದ್ರೆ ಆ ಕನ್ಸ್ ಬಿದ್ಮೇಲೆ ನಿಮಗೆ ನಿದ್ದೆ ಬರೋದಿಲ್ವಾ. ವೆನ್ ಎ ಪರ್ಸನ್ ವಿಲ್ ನಾಟ್ ಸ್ಲೀಪ್ ಆಫ್ಟರ್ ದಟ್ ಸ್ವಪ್ನ, ಇಟ್ ಈಸ್ ವೆರಿ ಫ್ರೂಟ್ಫುಲ್ ಅಂತ. ಆಯ್ತಾ. ಇಟ್ ಈಸ್ ವೆರಿ ಫ್ರೂಟ್ಫುಲ್. ಈ ಪ್ರಥಮ ಪ್ರಹಾರದಲ್ಲಿ ಸ್ವಪ್ನ ಬೀಳುತ್ತಲ್ಲ, ಆ ಸ್ವಪ್ನ ಬಿದ್ಮೇಲೆ ನ ಸ್ವಪೇದ್ಯಂ ಪುನರ್ದೃಷ್ಟ, ಅದಾದ್ಮೇಲೆ ಯಾವಾಗ ಮನುಷ್ಯನಿಗೆ ನಿದ್ದೆ ಬರಲ್ಲ ಸ್ವಪ್ನ ಬಿದ್ಮೇಲೆ,
ಅಂತ ಕಂಡೀಷನ್ ಅಲ್ಲಿ ಸಚ್ ಸ್ವಪ್ನಸ್ ಆರ್ ವೆರಿ ಫ್ರೂಟ್ಫುಲ್. ಅರ್ಥ ಆಗ್ತದೆ? ಎರಡು ಕಂಡೀಷನ್ ಇದೆ. ಒಂದು, ಪ್ರಥಮ ರಾತ್ರಿಯಲ್ಲಿ ಸ್ವಪ್ನ ಬೀಳೋದು. ಆ ಸ್ವಪ್ನ ಬಿದ್ದ ಮೇಲೆ ಎಚ್ಚರಾಗಿ ಮತ್ತೆ ಮಲ್ಕೊಂಡ್ರೆ ಅದು ಫ್ರೂಟ್ ಅಲ್ಪ 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 ಫಲ ಇರುತ್ತೆ. ಆ ಸ್ವಪ್ನ ಬಿದ್ಮೇಲೆ ಮತ್ತೆ ನಿದ್ದೆ ಬರಲ್ಲ. ಆ ಕಂಡೀಷನ್ ಅಲ್ಲಿ ಇಟ್ ಮೇ ಗಿವ್ ಯು ಫ್ರೂಟ್ಫುಲ್ ಅಂತ. ಇಟ್ ಈಸ್ ವೆರಿ ಫ್ರೂಟ್ಫುಲ್. ಅಂಡ್ ಈ ಲಾಸ್ಟ್ ಎರಡು ಇರ್ತಾವಲ್ಲ, ದೋಸ್ ಆರ್ ಫ್ರೂಟ್ಫುಲ್. This is about chapter number 5. This is about chapter 5.